ಯೇಸು ಕ್ರಿಸ್ತನ ಮಹೋನ್ನತವಾದಂತಹ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಈ ನೂತನ ವರ್ಷದಲ್ಲಿ ಕಳೆದ 2 ತಿಂಗಳು ನಮ್ಮನ್ನ ಕಾದು ಕಾಪಾಡಿ ಬಲಪಡಿಸಿ ಈ 3ನೇ ತಿಂಗಳನ್ನ ಮೊದಲನೇ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಮ್ಮನ್ನ ಸಜೀವವಾಗಿರಿಸಿದಕ್ಕಾಗಿ ದೇವಾದ ದೇವರಿಗೆ ನಾವು ಮಹಿಮೆನ ಸಲ್ಲಿಸುವುದಾಗಿದೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ಪ್ರತಿದಿನ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ತನ್ನ ಜೀವವುಳ್ಳ ಮಾತಿನ ಮೂಲಕ ಅನೇಕವಾದಂತ ಉನ್ನತವಾದಂತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಸರಿಪಡಿಸ್ತಾ ಇದ್ದಾರೆ, ಆಧರಿಸ್ತಾ ಇದ್ದಾರೆ, ಹೌದಲ್ವಾ? ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರತಿನಿತ್ಯ ದೇವರು ನಮಗಾಗಿ ಏರ್ಪಡಿಸಿ ಕೊಡ್ತಾ ಇರುವಂತಹ ವಾಗ್ದಾನ ವಾಕ್ಯಗಳಿಂದ ನಾವೆಲ್ಲರೂ ಆಶೀರ್ವಾದವನ್ನು ಹೊಂದ್ಕೊಳ್ತಾ ಇದ್ದೀವಿ. ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಇನ್ನೂ ಬಲವಾಗಿ ನಿಲ್ಲಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಅದರ ಆಶೀರ್ವಾದವನ್ನು ಹೊಂದ್ಕೊಳ್ತಾ ಇದ್ದೀರಿ ಎಂದು ನಂಬಿ ನಾನು ಕರ್ತನಿಗೆ ಮಹಿಮೆನ ಸಲ್ಲಿಸಲಾಗಿದ್ದೇನೆ. ಹಾಗಿದ್ರೆ ದೇವರು ಈ ಒಂದು ಪರಿಶುದ್ಧವಾದ ಪುನರುತ್ಥಾನದಿಂದಲೇ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 22ನೇ ಕೀರ್ತನೆ 22ನೇ ವಚನ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ಒಂದು ನೂತನವಾದ ತಿಂಗಳು, ಆ ನೂತನ ತಿಂಗಳ ಮೊದಲನೇ ಪರಿಶುದ್ಧವಾದ ಪುನರುತ್ಥಾನ ದಿನ. ಆಮೇಲೆ ಈ ದಿವಸವನ್ನ ಕಾಣಲಾರದೆ ಎಷ್ಟೋ ಜನರು ಕಣ್ಮರೆಯಾಗಿ ಹೋಗಿದ್ದಾರೆ. ಬದುಕಿದರು ಅದು ವ್ಯರ್ಥವೇ ಅನ್ನುವಂಥ ರೀತಿಯಲ್ಲಿ ಅನೇಕರು ಬದುಕ್ತಾ ಇದ್ದಾರೆ. ಆದರೆ ನಾನು ನೀನು ಸಜೀವವಾಗಿದ್ದೀವಿ, ನಾವೆಲ್ಲರೂ ಸಜೀವವಾಗಿ ಈ ದಿನವನ್ನ ಕಾಣ್ತಾ ಇದ್ದೀವಿ ಅಂದ್ರೆ ಅದು ವ್ಯರ್ಥವಾಗಿ ಅಲ್ಲ, ದೇವರು ನಮ್ಮ ಮೇಲೆ ಇಟ್ಟಂತ ಒಂದು ಉದ್ದೇಶ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ದಿವಸ ಆತನ ನಾಮವನ್ನ ಘನಪಡಿಸುವ ದಿವಸ. ಕಳೆದ ವಾರವೆಲ್ಲ ನಮ್ಮನ್ನ ಕಾದು ಕಾಪಾಡಿ ಬಲಪಡಿಸಿ ಲೋಕದಲ್ಲಿ ಅನೇಕ ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು, ಹೋರಾಟಗಳ ಮಧ್ಯದಲ್ಲಿ ನಾವಿದ್ದಾಗ್ಯೂ ಕೂಡ, ಅನಾರೋಗ್ಯದ ಪರಿಸ್ಥಿತಿಗಳ ನಾವಿದ್ದಾಗ್ಯೂ ಕೂಡ ದೇವರು ನಮ್ಮನ್ನ ಬಲಪಡಿಸಿದ್ದಾರೆ. ಈ ದಿನ ಕಾಣಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ. ಈ ದಿವಸ ನಾವು ಆತನ ನಾಮ ಮಹಿಮೆಯನ್ನ ಘನಪಡಿಸ್ಲಿಕ್ಕೆ, ಆತನ ನಾಮವನ್ನ ನಾವು ನಮ್ಮ ಸಹೋದರಿಗೆ ಸಮೂಹವಾಗಿ ಸಭಾ ಮಧ್ಯದಲ್ಲಿ ನಾವು ಆತನನ್ನ ಘನಪಡಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಇದಕ್ಕೆ ಭಕ್ತರು ಹೇಳ್ತಿದ್ದಾನೆ, ನಿನ್ನ ನಾಮ ಮಹಿಮೆಯನ್ನ ನನ್ನ ಸಹೋದರಿಗೆ ನಾನು ತಿಳಿಸ್ತೇನೆ, ಸಭಾ ಮಧ್ಯದಲ್ಲಿ ಉನ್ನತವಾಗಿ ನನ್ನ ಸ್ತುತಿಸ್ತೇನೆ, ನಿನ್ನನ್ನು ಘನಪಡಿಸ್ತೇನೆ, ನನ್ನ ಕೊಂಡಾಡ್ತೇನೆ, ನಿನ್ನನ್ನ ಕೀರ್ತಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇದು ನಮಗೆ ಸಿಕ್ಕಂತ ಒಳ್ಳೆ ಸದವಕಾಶ. ಸಮೂಹವಾಗಿ ಆತನ ನಾಮವನ್ನ ಘನಪಡಿಸುವಂಥದ್ದು. ಈ ಇಹ ಪರಲೋಕದಲ್ಲಿ ಆತನ ನಾಮವಲ್ಲದೆ ಬೇರೆ ಯಾವ ನಾಮವು ಸ್ತುತಿಗೆ ಯೋಗ್ಯವಾದಂತಲ್ಲ. ಆತನ ನಾಮದಿಂದ ಅಲ್ಲದೆ ಬೇರೆ ಯಾವ ನಾಮದಿಂದ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆ ಉನ್ನತೋನ್ನತ ಅಂತ ಯೇಸುವಿನ ನಾಮದಿಂದ ಮಾತ್ರವೇ ನಾವು ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ನಾಮವನ್ನ ನಾವು ಎಷ್ಟು ಉನ್ನತವಾಗಿ ನಾವು ಆರಾಧಿಸ್ತೇವೆ, ಆ ನಾಮದಿಂದ ಪರಲೋಕ ರಾಜ್ಯದಲ್ಲಿ ನಮ್ಮ ಪರಲೋಕದ ತಂದೆಯನ್ನು ನಾವು ಘನಪಡಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಉನ್ನತವಾದಂತ ನಾಮ. ಆ ನಾಮದಿಂದ ನಾವು ಹೊಂದಿಕೊಂಡಂತ ಮಹಿಮೆಯ ಕಾರ್ಯಗಳು, ಉನ್ನತವಾದ ಕಾರ್ಯಗಳು, ಅದ್ಭುತಗಳು, ಆಶ್ಚರ್ಯ ಕಾರ್ಯಗಳು, ಉಪಕಾರಗಳು, ಊಹಿಸಲಾರದಂತ ಕಾರ್ಯಗಳು ನಾವು ಕೇಳುವುದಕ್ಕಿಂತ ಮುಂಚೆಯೇ, ಯೋಚಿಸುವುದಕ್ಕಿಂತ ಮುಂಚೆಯೇ ಅತ್ಯಧಿಕವಾಗಿ ನಮ್ಮ ಜೀವಿತದಲ್ಲಿ ಮಾಡಿದಂತ ಮಹೋನ್ನತವಾದಂತ ಕಾರ್ಯಗಳನ್ನ ಆತನ ನಾಮ ಮಹಿಮಾರ್ಥವಾಗಿ ಸಾಕ್ಷ್ಯ ಮಕ್ಕಳಾಗಿ ಆತನ ನಾಮವನ್ನ ಪ್ರತಿಯೊಬ್ಬರಿಗೂ ನಾವು ತಿಳಿಯಪಡಿಸ್ಬೇಕಾಗಿದೆ, ಪ್ರಚುರಪಡಿಸ್ಬೇಕಾಗಿದೆ. ಆತನೇನೆಲ್ಲ ಈ ವಾರದಲ್ಲಿ ನಮಗೆ ಮಾಡಿದ್ದಾರೆ.
ಯಾವ ರೀತಿ ನಮ್ಮನ್ನ ಕಾಪಾಡಿದ್ದಾರೆ, ಯಾವ ರೀತಿ ಈ ವಾರವೆಲ್ಲ ಪೋಷಿಸ್ಕೊಂಡು ಬಂದಿದ್ದಾರೆ, ಯಾವ ರೀತಿ ನಮಗೆ ಪ್ರಯಾಣವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಆಧ್ಯಾತ್ಮಿಕವಾಗಿ ಇನ್ನೂ ಬಲಪಡಲಿಕ್ಕೆ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದ್ದಾರೆ, ಸರಿಪಡಿಸಿದ್ದಾರೆ, ಕೆಲವೊಂದು ವಿಚಾರಗಳಲ್ಲಿ ಪ್ರಾರ್ಥಿಸಿದಾಗ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಗಳನ್ನ ನಾವು ಸಹೋದರರ ಸಮೂಹದಲ್ಲಿ, ದೇವರ ಸಮೂಹದಲ್ಲಿ, ಸಹೋದರರ ಮಧ್ಯದಲ್ಲಿ, ಸಭಾ ಮಧ್ಯದಲ್ಲಿ ನಾವು ಹೇಳುತ್ತಾ ಆತನ ಸಾಕ್ಷ್ಯ ಮಕ್ಕಳಾಗಿ ಆತನ ನಾಮವನ್ನ ಘನಪಡಿಸುವಂತವರಾಗಿದ್ದೇವೆ. ಪ್ರಿಯ, ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತನ ಕುರಿತಾಗಿ, ಕ್ರಿಸ್ತ ನಾಮ ಮಹಿಮೆಯ ಕಾರ್ಯಗಳ ಕುರಿತಾಗಿ ನಾವು ತಿಳಿಯಪಡಿಸ್ತಾ ಇದ್ದೇವೆ ಅನೇಕರಿಗೆ. ಹಲ್ಲೆಲೂಯಾ. ಜ್ಞಾಪಿಸಿಕೊಳ್ಳೋಣ, ಈ ದಿನ ದೇವರೇ ಏರ್ಪಡಿಸಿಕೊಟ್ಟಂತ ದಿನ. ನಿನ್ನ ನನ್ನ ಜೀವಿತ, ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. ನಾವು ಅದೇ ರೀತಿ ಬದುಕಬೇಕಾಗಿದೆ. ನಮ್ಮ ಬದುಕುಗಳು ದೇವರಿಗೆ ಮಹಿಮಕರವಾಗಿಯೂ ಮೆಚ್ಚುಗೆಯಾಗಿಯೂ ಯೋಗ್ಯವುಳ್ಳದಾಗಿಯೂ ಉತ್ತಮವಾಗಿಯೂ ಇರಬೇಕು. ಅಂತ ಜೀವಿತ ಜೀವಿಸ್ಬೇಕಂದ್ರೆ ಮೊದಲು ನಾವು ದೇವರ ಭಯ ಭಕ್ತಿಯಲ್ಲಿ ಜೀವಿಸ್ಬೇಕು. ಆಮೇನ್. ಆತನ ಭಯ, ಆತನ ಭಕ್ತಿಯಲ್ಲಿ ನಾವಿರುವಾಗ, ಆತನ ನಂಬಿಕೆಯಲ್ಲಿ ನಾವಿರುವಾಗ, ಆತನ ನಿರೀಕ್ಷಿಸಿಕೊಂಡವರಾಗಿರುವಾಗ, ಆತನ ಆಧರಿಸಿಕೊಂಡಿರುವಾಗ ಖಂಡಿತವಾಗಿಯೂ ಆತನ ನಾವು ಪ್ರೀತಿಸುವಂತ ಮನಸ್ಸು ನಮ್ಮಲ್ಲಿರುವಾಗ ಖಂಡಿತವಾಗಿಯೂ ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುತ್ತೇವೆ. ಪ್ರಿಯರೇ, ಅಂತ ಜೀವಿತ ನಮ್ಮೆಲ್ಲದಾಗಿರ್ಬೇಕು. ಎಲ್ಲಿ ಹೋದ್ರು, ಎಲ್ಲಿ ಕುತ್ಕೊಂಡು, ಎಲ್ಲಿ ನಿಂತ್ಕೊಂಡು ಕೂಡ, ಏನ್ ಮಾಡ್ತಿದ್ರು ಕೂಡ ದೇವರನ್ನ ಸ್ತುತಿಸುವಂತ ಮನಸ್ಸುಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗೆ ದೇವರಿಗೆ ಅಂತ ಒಂದು ಧನ್ಯತೆ ನಮ್ಮೆಲ್ಲರಿಗೂ ಕುಟುಂಬದಲ್ಲಿ ಉಂಟು. ಪ್ರತಿಯೊಬ್ಬರಿಗೂ ದೇವರು ಒದಗಿಸಿಕೊಟ್ಟು ಕುಟುಂಬವಾಗಿ ಆತನ ಸಮ್ಮುಖದಲ್ಲಿ ನಾವೆಲ್ಲರೂ ಆತನ ಘನಪಡಿಸಿ ಆತನ ನಾವು ಮಹಿಮಾರ್ಥವಾಗಿ ನಾವು ಜೀವಿಸುವವರಾಗಿದ್ದೇವೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಒಂದು ವಾಗ್ದಾನ ವಾಕ್ಯದ ಮೂಲಕ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು ಮಹೋನ್ನತರ ಅಂತ ದೇವರೇ, ಅಪ್ಪ ಸ್ತೋತ್ರ. ಅಪ್ಪ, ಈ ಒಂದು ನೂತನ ವರ್ಷದ ನೂತನ ತಿಂಗಳಿನ ಮೊದಲನೇ ಪರಿಶುದ್ಧವಾದ ಪುನರುತ್ಥಾನದಿಂದ ನಮ್ಮನ್ನು ಸಜೀವವಾಗಿರಿಸಿ ನಾವು ವಾಗ್ದಾನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ಎಚ್ಚರಿಸಿ ಆಧರಿಸಿದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ನಮ್ಮೆಲ್ಲರನ್ನ ಆಶ್ವಸ್ತು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.